ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದ್ ಕಡೆ ಕರ್ನಾಟಕ ರಾಜಕಾರಣದಲ್ಲಿ ದಿನೇ ದಿನೇ ಹೊಸ ಬೆಳವಣಿಗೆಗಳು, ಹಗರಣಗಳು ಹೆಜ್ಜೆ ಹೆಜ್ಜೆಗೂ ಸರ್ಕಾರವನ್ನ ಕಾಡ್ತಾ ಇರೋ ಹೊತ್ತಲ್ಲೇ ದಿಢೀರ್ ಅಂತ ಡೆಲ್ಲಿಗೆ ಹಾರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದು ಮಹತ್ವ ಪಡ್ಕೊಳ್ತಾ ಇದೆ ಈ ವಿಸಿಟ್. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು ಯಾಕೆ? ಕೈ ನಾಯಕರು ಅಂದ್ರೆ ಸಿದ್ದರಾಮಯ್ಯ ಮತ್ತು ಅವರ ಬಣದ ಪ್ರಮುಖ ಸಚಿವರುಗಳು ಹೊರಟು ನಿಂತಿರೋದು ಯಾಕೆ? ಅದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಈ ಹಗರಣಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಬಿಗ್ ಸ್ಟೆಪ್, ಡೆಲ್ಲಿ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ಬೆಳವಣಿಗೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳು ದಿನೇ ದಿನೇ ಇಡಿ ಬರ್ತಾ ಇದ್ದ ಹಾಗೆ ಹೊಸ ತಿರುವುಗಳು ಸಿಗ್ತಾ ಇವೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರು ಯಾವ ತಪ್ಪು ಇಲ್ಲ ಅಂತ ಸಾಧ್ಯವಾದಷ್ಟು ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಮಾಡ್ತಿದ್ದಾರೆ. ದಾಖಲೆಗಳನ್ನೆಲ್ಲ ಇಟ್ಟು ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯನ್ನ ಖರೀದಿ ಮಾಡಿರೋದು ಅಂತ ತಪ್ಪಾಗಿಲ್ಲ. ಕಾನೂನು ಪ್ರಕಾರವೇ ನಾವು ಎಲ್ಲ ಮಾಡಿದ್ದೀವಿ. ಅಧಿಕಾರ ದುರ್ಬಳಕೆಯೂ ಆಗಿಲ್ಲ. ಇದು ರಾಜಕೀಯ ಸಂಚು, ರಾಜಕೀಯ ದುರುದ್ದೇಶದಿಂದ ರೂಪಿಸಲ್ಪಟ್ಟಂತ ಸಂಚು ಅಂತ ಮುಗಿಬಿದ್ರು. ನನಗೆ ಗೊತ್ತು, ಎಲ್ಲರ ಹೆಸರು ಹೊರಗಡೆ ಬರುತ್ತೆ, ಯಾರು ಮಾಡಿದ್ದಾರೆ, ಯಾರ ಪ್ಲಾನ್ ಇದು ಎಲ್ಲ ಗೊತ್ತಾಗತ್ತೆ ಅಂತ ತಿರುಗಿಸಿಕೊಡೋ ಪ್ರಯತ್ನ ಮಾಡಿದ್ರು. ಆದ್ರೆ ವಾಲ್ಮೀಕಿ ಕೇಸಲ್ಲಿ ಹಾಗಿಲ್ವಲ್ಲ. ಮೂಡಾ ಕೇಸ್ ನೋಡೋಣ. ಈಗ ರಾಜ್ಯಪಾಲರನ್ನ ಕೇಳಿದ್ದಾರೆ, ಪ್ರಾಸಿಕ್ಯೂಷನ್ ಆಗಬೇಕು ಅಂತ, ಕಾನೂನು ಹೋರಾಟ, ಲೋಕಾಯುಕ್ತಕ್ಕೆ ದೂರು ಎಲ್ಲ ಆಗಿದೆ, ಬಟ್ ದಾಖಲೆ ಪಕ್ಕಾ ಇದೆ ಅಂತ ಸಿದ್ದರಾಮಯ್ಯನವರು ಕೆಂಡ ಕಾರ್ತಿದ್ದಾರೆ. ಈ ಕೇಸ್ ಎತ್ತುಕೊಂಡವರ ವಿರುದ್ಧ ಅವ್ರಿಗೆ ಬರುತ್ತೆ, ಅವ್ರ ಬುಡಕ್ಕೆ ಬರ್ತಾರೆ ಅಂತ. ಆದ್ರೆ ವಾಲ್ಮೀಕಿ ಕೇಸಲ್ಲಿ ಹಾಗಲ್ಲ. ಸಿಬಿಐ ಎಂಟ್ರಿ ಆಗಿದೆ, ಇಡಿ ಎಂಟ್ರಿ ಆಗಿದೆ, SIT ತನಿಖೆ ನಡೀತಿದೆ. ಇದೆಲ್ಲ ಸುಮ್ನೆ ಅಂತೂ ಆಗೋಕ್ ಸಾಧ್ಯವೇ ಇಲ್ಲ. ಇಡಿ ಈಗ ನಾಗೇಂದ್ರ ದದ್ದಲ್ ಮೂಲಕವೇ ಹಲವು ಪ್ರಮುಖ ವಿಚಾರಗಳನ್ನ ಕಕ್ಕಿಸಿರುವ ಬಗ್ಗೆ ಸುದ್ದಿಗಳನ್ನು ನೋಡಿದ್ದೀರಿ. ಯಾವಾಗ ಇಡಿ ರೇಡ್ ಮಾಡ್ತೋ ಬಹಳಷ್ಟು ದಾಖಲೆಗಳು, ಸಾಕ್ಷ್ಯಾಧಾರಗಳು ಸಿಕ್ಕಿಬಿಟ್ಟಿವೆ. ಇಷ್ಟೊತ್ತಿಗೆ ಎಲ್ಲ ನಾಶ ಆಗಿರುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ನಾಶ ಪಡಿಸಿದ್ವಿ ಅಂದ್ಕೊಂಡಿದ್ದ, ಡಿಲೀಟ್ ಮಾಡಿದ್ದ ಮೊಬೈಲ್ ಅಲ್ಲೇ ಎಲ್ಲ ಸಿಕ್ಕಿಬಿತ್ತು. ಇಷ್ಟ ಆಗ್ತಾ ಇದ್ದ ಹಾಗೆ ಸೆಷನ್ ನಲ್ಲಿ ಕೋಲಾಹಲ ಸೃಷ್ಟಿಯಾಯ್ತು, ಅಹೋರಾತ್ರಿ ಧರಣಿ ಆಯ್ತು. ಈಗ ನೋಡಿ, ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ದಿಢೀರ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮಹತ್ವ ಪಡ್ಕೊಳ್ತಾ ಇದೆ. ಡೆಲ್ಲಿಯಲ್ಲಿ ವರಿಷ್ಠರಿಗೆ ವಾಲ್ಮೀಕಿ ಹಗರಣದ ತನಿಖೆಯ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಮೂಲಗಳಿಂದ, ಕೈಪಾಳ್ಯದಿಂದ ಸಿಗ್ತಾ ಇರುವಂತಹ ಮಾಹಿತಿ. ಯಾಕಂದ್ರೆ ಹೈಕಮಾಂಡ್ ತನಕನೂ ಇದು ಹೋಗಿದೆಯಲ್ವಾ. ಬಿಜೆಪಿಗರು ಮಾಡ್ತಿರೋ ಆರೋಪ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿಗೆ ಹೋಗಿರೋದಿದು ಅಂತ, ಮತ್ತು SSS ಅಲ್ಲಿ ಅವರು ಒಬ್ಬರು ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಆ ಕಡೆ ಇಡಿ ತೆಲಂಗಾಣದಲ್ಲಿ ಏನೋ ಈ ವೋಚರ್ ಹಂಚೋದಿಕ್ಕೆ ಇಲ್ಲಿಂದ ಹೋಗಿರೋ ನಿಗಮದ ಹಣ ಬಳಕೆಯಾಗಿದೆ ಅನ್ನೋ ಸಾಕ್ಷಿ ಎಲ್ಲ ಹಿಡಿದಿದೆಯಂತೆ, ಆರೋಪ ಮಾಡ್ತಿದೆ. ಇಡಿ ಈಗ ಹೇಳ್ತಾ ಇದೆ, ಅದನ್ನ ಕೋರ್ಟ್ ಮುಂದೆ ಸಾಬೀತುಪಡಿಸ್ತಾರೆ. ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ತೆಲಂಗಾಣಕ್ಕೂ ಹೋಗಿದೆ, ಬಳ್ಳಾರಿಗೂ ಹೋಗಿದೆ, ಎಲೆಕ್ಷನ್ ಖರ್ಚಾಗಿದೆ, ಮದ್ಯ ಖರೀದಿಗೆ ಹೋಗಿದೆ, ಗಿಫ್ಟ್ ವೋಚರ್ ಕೊಡಲಾಗಿದೆ, ಇದೆಲ್ಲ ಸಿಕ್ಕಿದೆಯಂತೆ ದಾಖಲೆ. ಫೋನ್ಗಳನ್ನ ನಾಗೇಂದ್ರ ನಾಶಪಡಿಸಿದ್ದಾರೆ. 3 ಫೋನ್ಗಳನ್ನ, ಸಾಕ್ಷಿ ಇದ್ದಂತಹ ಈ ಕೇಸ್ನಲ್ಲಿ ಪ್ರಮುಖ ಆಧಾರಗಳನ್ನ ನಾಶಪಡಿಸಿದ್ದಾರೆ ಅಂತೆಲ್ಲ ಆರೋಪ ಕೇಳಿ ಬಂದಿದೆ. ಈಗ ಇದೆಲ್ಲ ಎಲ್ಲಿಗೆ ಬರುತ್ತೆ? ನಾಳೆ ಸರ್ಕಾರಕ್ಕೆ ಕುತ್ತಿಗೆಗೆ ಬರುತ್ತೆ. ಈಗ ಹಣಕಾಸು ಇಲಾಖೆ, ಮುಖ್ಯಮಂತ್ರಿಗಳ ಅಂಡರ್ ಇರುವಂತಹ ಹಣಕಾಸು ಇಲಾಖೆಯ 3 IAS ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗ್ತಿದೆ. ಇಡಿ ಅವರ ವಿಚಾರಣೆಗೆ ಒಳಪಡಿಸೋದಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಇದು ಯಾರ ಕುತ್ತಿಗೆಗೆ ಬರುತ್ತೆ ನಾಳೆ? ಹೆಚ್ಚು ಕಡಿಮೆ ಆದ್ರೆ, ಎಲ್ಲ ಸರಿ ಇದ್ರೆ ಓಕೆ, ಆದ್ರೆ ಪೂರಕವಾದ ದಾಖಲೆಗಳನ್ನ ಕೊಡುವಲ್ಲಿ ವಿಫಲ ಆದ್ರೆ ಹೈಕಮಾಂಡ್ ಕುತ್ತಿಗೆಗೂ ಬರಬಹುದು, ರಾಜ್ಯ ಕಾಂಗ್ರೆಸ್ ಪ್ರಮುಖರ ಕುತ್ತಿಗೆಗೂ ಬರಬಹುದು. ಹಾಗಾಗಿ ಈ ಹೊತ್ತಲ್ಲಿ ಡೆಲ್ಲಿ ವಿಸಿಟ್ ಮಹತ್ವ ಪಡ್ಕೊಳ್ತಾ ಇದೆ. ಮೂಡಾ ವಿವಾದದಲ್ಲಿ ವಾಸ್ತವ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ, ವಾಲ್ಮೀಕಿ ಕೇಸ್ನ ತನಿಖೆಯ ಬಗ್ಗೆ ವಿವರಣೆ ಮತ್ತು ವಿಧಾನಸಭಾ ಅಧಿವೇಶನದಲ್ಲಿ ಉಂಟಾದ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ವರಿಷ್ಠರಿಗೆ ಮಾಹಿತಿ ಕೊಟ್ಟು ಬರೋದು, ಇವೆಲ್ಲ ಇದೆ. ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತಾ ಅನ್ನೋ ತನಕ ಈ ಕೇಸ್ ಚರ್ಚೆಯಾಗಿರೋದು. ಸೋನಿಯಾ ಗಾಂಧಿಯವರು ಅಂತ ಟೈಮ್ ಬಂದ್ರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ ಅನ್ನೋ ತನಕ ಈಗ ಡೆಲ್ಲಿ ಮೂಲಗಳಿಂದ ಸುದ್ದಿಯನ್ನ ನೀವೆಲ್ಲ ನೋಡೇ ಇದ್ದೀರಿ. ಈಗ ಹೆಚ್ಚು ಕಡಿಮೆ ಆದ್ರೆ, ಇಲ್ಲ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಲ್ಲಿ, ಸವಾಲುಗಳನ್ನು ಗೆಲ್ಲುವಲ್ಲಿ ಯಶಸ್ವಿ ಆದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ. ಹೆಚ್ಚು ಕಡಿಮೆ ಆದ್ರೆ DK ಶಿವಕುಮಾರ್, ಸಿದ್ದರಾಮಯ್ಯ ಬಣಗಳ ನಡುವಿನ ಜಟಾಪಟಿ ಬೇರೆ, ಇದೆಲ್ಲ ತಲೆನೋವುಗಳೇ ಬೇಡ ಅಂತ, ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗೋದು ಬೇಡ ಅಂತ ಖರ್ಗೆ ಅವರಿಗೆ ಪಟ್ಟ ಕಟ್ತಾರೆ ಅನ್ನೋ ತನಕ ಚರ್ಚೆಗಳಾಗಿವೆ.
ಈ ಹೊತ್ತಲ್ಲಿ ಡೆಲ್ಲಿ ವಿಸಿಟ್ ಮಹತ್ವ ಪಡ್ಕೊಳ್ತಿರೋದು, ವಿವರಣೆ ಕೊಟ್ಟು ಬರೋದಕ್ಕೆ ಹೋಗ್ತಿರೋದು. ಏನೇನು ಆಗ್ತಿದೆ, ಸಂಕಷ್ಟ ಎದುರಾಗಿದೆಯಾ, ಎಲ್ಲೆಲ್ಲಿಗೆ ಲಿಂಕ್ ಆಗ್ತಾ ಇದೆ, ಎಲ್ಲ ರಿಪೋರ್ಟ್ ಕೊಡಬಹುದು. ನೋಡಿ, ಈಗ ಇಡಿ ಎಂಟ್ರಿ ಆದ ಬಳಿಕವೇ ಇಷ್ಟು ಟೆನ್ಷನ್ ಶುರುವಾಗಿರೋದು. ಇಡಿ ಸತ್ಯನಾರಾಯಣ ವರ್ಮಾ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ಶುರು ಮಾಡಿಬಿಟ್ರಂತೂ ಅಷ್ಟು ಸುಲಭ ಇಲ್ಲ. ನೋಡಿ, ಆತನ ಫ್ಲಾಟಲ್ಲಿ 10 kg ಚಿನ್ನ ಸಿಕ್ತು, ಎಲ್ಲ ಒಪ್ಕೊಂಡಿದ್ದಾನೆ ಆತ. ಒಂದೊಂದೇ ಸತ್ಯಗಳನ್ನು ಹೊರಗಿಡ್ತಾ ಇದ್ದಾನೆ, ಎಲ್ಲ ನಿಜ ಆಗ್ತಾ ಇದೆ. ಅವನು ಹೇಳ್ದಲ್ಲಿ ದುಡ್ಡು ಚಿನ್ನ ಎಲ್ಲ ಸಿಗ್ತಾ ಇದೆ. ಆತನೇ ದದ್ದಲ್ ನಾಗೇಂದ್ರ ಈ ಪರಿಸ್ಥಿತಿಗೆ ಎಲ್ಲ ರಹಸ್ಯಗಳನ್ನ ಸ್ಫೋಟಿಸಿ ಸರ್ಕಾರಕ್ಕೆ ಸಂಕಷ್ಟ ತಂದಿಟ್ಟಿದ್ದು. ಆತ ಇಡಿ ಹತ್ರ ರಹಸ್ಯಗಳನ್ನ ಹೊರಗಿಡೋದಕ್ಕೆ ಕಾಯ್ತಾ ಇದ್ದಾನಂತೆ, ನನ್ನನ್ನು ಇಡಿ ವಶಕ್ಕೆ ಕೊಡಿ 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 ಅಂತ. ಈಗ ಆತನನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಇಡಿ ಮುಂದಾಗ್ತಾ ಇದೆ. ಸೊ ಸರ್ಕಾರಕ್ಕೆ ದಿನೇ ದಿನೇ ಕಷ್ಟಗಳು ಜಾಸ್ತಿ ಆಗ್ತಿರೋದು. ವಾಲ್ಮೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಸಿಕ್ಕಿದೆ ನಮ್ಗೆ ದಾಖಲೆ ಅಂತ ಇಡಿ ಹೇಳ್ತಾ ಇದೆ. ಈಗಾಗಲೇ ರಿಮ್ಯಾಂಡ್ ಪಾಯಿಂಟ್ಸ್ ಅಲ್ಲಿ ಏನ್ ಹೇಳಲಾಗಿದೆ ಅನ್ನೋದನ್ನ ರಿಪೋರ್ಟ್ ನಿಮ್ ಮುಂದೆ ಇಟ್ಟಿದ್ದೀವಿ. ಎಲೆಕ್ಷನ್ಗೆ ಖರ್ಚಾಗಿರೋದು ಅನ್ನೋದಕ್ಕೆ ನಮಗೆ ಸಿಕ್ಕಿದೆ, ಯಾರ್ಯಾರ ಇನ್ವಾಲ್ವ್ಮೆಂಟ್ ಅನ್ನುವ ದಾಖಲೆನೂ ಸಿಕ್ಕಿದೆ ಅನ್ನೋ ಆರೋಪ ಮಾಡ್ತಿದೆ ಇಡಿ. ಕೋರ್ಟಲ್ಲಿ ಅದನ್ನ ಸಾಬೀತು ಮಾಡಿದ್ರೆ ಲಾಕ್ ಆಗ್ತಾರೆ ದೊಡ್ಡವರು. ಹಾಗಾಗಿ ಈ ಹೊತ್ತಲ್ಲಿ ಈ ಎಲ್ಲ ಆರೋಪಗಳು ಇಡಿ ಮೂಲಗಳಿಂದ ಹೊರಗಡೆ ಬರ್ತಿರೋ ಹೊತ್ತಲ್ಲಿ, ಹಾಗೆ ಬಿಜೆಪಿಗರು ಮುಖ್ಯಮಂತ್ರಿ ಕೆಳಗಿಳಿಲೇಬೇಕು ಸಿದ್ದರಾಮಯ್ಯನವರು ಅಂತ ಮುಗಿ ಬೀಳ್ತಿರೋ ಹೊತ್ತಲ್ಲಿ, ಮೈಸೂರು ಚಲೋ ಅದು ಇದು ಅಂತ ಮೂಡಾ ಕೇಸಲ್ಲೂ ಸದ್ದುಗಳಾಗ್ತಿರೋ ಹೊತ್ತಲ್ಲಿ ಡೆಲ್ಲಿಗೆ ಹಾರ್ತಿದ್ದಾರೆ ದಿಢೀರ್ ಅಂತ ಮುಖ್ಯಮಂತ್ರಿಗಳು. ಬೇರೆಯವರು ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೋ ನೋಡ್ಬೇಕು. ಹಾಗೆ ಮಿನಿಸ್ಟರ್ಗಳು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಈಗ ಟೆನ್ಷನ್ ಆಗಿದೆ. ಯಾಕಂದ್ರೆ ಈಗ ಕಾಂಗ್ರೆಸ್, ನೆಲಕಚ್ಚಿದ್ದ ಕಾಂಗ್ರೆಸ್ ಮತ್ತೆ ಎದ್ದು ನಿಲ್ಲೋದಿಕ್ಕೆ ಎಲ್ಲ ಬಗೆಯ ಬಲಗಳನ್ನು ತುಂಬಿದ್ದೇ ಕರ್ನಾಟಕ ಮತ್ತು ತೆಲಂಗಾಣ. ಈಗ ಇಲ್ಲಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಕುರ್ಚಿಗೆ ಕೈ ಹಾಕ್ತಿದ್ದಾರೆ. ಪಕ್ಷದ ಒಳಗಡೆನೆ ಕೆಲವರ ತಂತ್ರ ಸಂಚು ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಿದ್ದಾವೆ. ಈ ಹೊತ್ತಲ್ಲಿ ಡೆಲ್ಲಿಗೆ ಹಾರ್ತಾ ಇದ್ದು ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ಕೊಂಡು ಬರ್ತಾರೋ ಅಥವಾ ಮತ್ತಷ್ಟು ಕಗ್ಗಂಟಾಗಲಿದೆಯೋ ಮುಖ್ಯಮಂತ್ರಿಗಳಿಗೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕೆ ಹೈಕಮಾಂಡ್ ಇಷ್ಟು ಟೆನ್ಷನ್ ಆಗಿರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಕೇಳಿದ್ರೆ, ಇದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಯ್ತು. ಗಮನಕ್ಕೆ ಬಂದಿರಬಹುದು ನಿಮ್ಗೆ. ನಿನ್ನೆ ರಾಜ್ಯಸಭೆಯಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ ಧನ್ಕರ್ ಅವರು. ಬಿಜೆಪಿ ಈ ಹಗರಣಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ರಾಜ್ಯಸಭೆಯಲ್ಲಿ ಅವಕಾಶ ಕೇಳಿರುತ್ತೆ. ಆದ್ರೆ ಅದನ್ನ ಚೇರ್ಮನ್ ಜಗದೀಪ್ ಧನ್ಕರ್ ತಿರಸ್ಕರಿಸ್ತಾರೆ. ಅದರ ಪರಿಣಾಮ ಶೂನ್ಯ ವೇಳೆಯಲ್ಲಿ ಗಲಾಟೆಗೆ ಕಾರಣ ಆಯ್ತು, ಕೋಲಾಹಲಕ್ಕೆ ಕಾರಣ ಆಯ್ತು. ಆ ಕಡೆ ಲೋಕಸಭೆಯಲ್ಲಿ ಜಾರ್ಖಂಡ್, ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನೋ ವಿಚಾರ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರ ಬಂದಾಗ ಇದಕ್ಕೆ ಟರ್ನ್ ಆಗ್ಬಿಡತ್ತೆ. ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಗಲಾಟೆಯಾಗಿ ಸದನವನ್ನ ಮುಂದೂಡೋ ತನಕ ಪ್ರಹ್ಲಾದ್ ಜೋಶಿ ಅವ್ರು ಎತ್ಕೊಳ್ತಾರೆ, PC ಮೋಹನ್ ಅವ್ರು ಎತ್ಕೊಳ್ತಾರೆ, ಅನುರಾಗ್ ಠಾಕೂರ್ ಅವರು ಗುಡುಗ್ತಾರೆ. ಕಾಂಗ್ರೆಸ್ನವರು ಮಾತಾಡೋಕೆ ಬಿಡ್ತಿಲ್ಲ ಈ ವಿಚಾರ ತೆಗೆದ ತಕ್ಷಣ ಅಂತ. ದೊಡ್ಡ ಹಗರಣ ನಡೆದಿದೆ ಅಂತ ಬಿಜೆಪಿಯ ಸಂಸದರು, ಮಂತ್ರಿಗಳು ಸಿದ್ದರಾಮಯ್ಯ ವಿಚಾರವನ್ನ ಲೋಕಸಭೆಯಲ್ಲಿ ತೆಗೆದಿದ್ದಾರೆ. ಸೆಷನ್ ಒಳಗಡೆ, ಕಲಾಪದ ಒಳಗಡೆನೂ ಆಗಿದೆ ಮತ್ತು ಹೊರಗಡೆ ಬಿಜೆಪಿಯ ಸಂಸದರೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯ ವಿರುದ್ಧ ಹಗರಣ ಬೋರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಸೊ ಡೆಲ್ಲಿಯಲ್ಲಿ ಸದ್ದಾಗ್ತಿದೆ. ಇದು ಒಂದೇ ಅಲ್ಲ, ಪ್ರಮುಖವಾದ ಬೆಳವಣಿಗೆ ಅಂದ್ರೆ ಈ ಕೇಸ್ನಲ್ಲಿ ಅತಿ ದೊಡ್ಡ ಸ್ಟೆಪ್ ತಗೊಳ್ಳೋದಕ್ಕೆ ಹೊರಟಿದೆ ಬಿಜೆಪಿ. ರಾಷ್ಟ್ರಪತಿಗಳಿಗೆ ಸಿದ್ದರಾಮಯ್ಯ ವಿರುದ್ಧ, ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಡೋದಿಕ್ಕೆ ಸಿದ್ಧತೆಯಾಗ್ತಿದೆ. ಆ ರಿಪೋರ್ಟ್ ಈಗ ಕಾಂಗ್ರೆಸ್ಗೆ ಸಿಕ್ಕಿದೆ. ಇದು ಕೈಪಾಳ್ಯಕ್ಕೆ ಅತಿ ಹೆಚ್ಚು ಟೆನ್ಷನ್ ತಂದಿಟ್ಟಿರುವಂತಹ ವಿಚಾರ. ಕಾಂಗ್ರೆಸ್ ಹೈಕಮಾಂಡ್ಗೂ ಮುಜುಗರ ತಂದಿಡಬಹುದು ಈ ಕೇಸ್. ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿಬಿಟ್ರೆ ದಾಖಲೆಗಳ ಸಮೇತ ರಾಷ್ಟ್ರಪತಿಗಳಿಗೆ ದೂರು ಕೊಡೋದಕ್ಕೆ ಈಗ ಬಿಜೆಪಿ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ ರಾಜ್ಯಪಾಲರಿಗೆ ದೂರು ದಾಖಲೆಗಳೆಲ್ಲ ಹೋಗಿದೆ. ಏನ್ ಮಾಡ್ತಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ, ಕಾದು ನೋಡ್ಬೇಕು. ರಾಷ್ಟ್ರಪತಿಗಳ ಅಂಗಳಕ್ಕೆ ತಗೊಂಡು ಹೋಗೋದಿಕ್ಕೆ ಬಿಜೆಪಿ ಜೆಡಿಎಸ್ ಜಂಟಿ ಕಾರ್ಯಾಚರಣೆ ಶುರು ಮಾಡಿದ್ದು ಈ ಹೊತ್ತಲ್ಲಿ ದಿಢೀರ್ ಅಂತ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾದು ನೋಡೋಣ. ವಾಲ್ಮೀಕಿ ಹಗರಣ, ಅಕ್ರಮ ಹಣ ವರ್ಗಾವಣೆಯ ಕೇಸ್ ಯಾವ ರೀತಿ ಕಗ್ಗಂಟಾಗಿದೆ ಕೈಪಾಳ್ಯಕ್ಕೆ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಇಡಿ ಉತ್ತರ ಕೊಡೋ ಹಾಗೆ ಕಾಣಿಸ್ತಾ ಇದೆ. ಇಡಿ ಈಗ ಮಾಡ್ತಿರುವ ಗಂಭೀರ ಆರೋಪಗಳನ್ನು ನೋಡಿದ್ರೆ ಬಹಳ ಆಘಾತಕಾರಿಯಾದ ಅಂಶಗಳನ್ನ ಕೋರ್ಟ್ ಮುಂದೆ ಇಟ್ಟಿರೋದು ಇಡಿ. ಸಾಕ್ಷ್ಯಾಧಾರಗಳನ್ನ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡೇ ಬಿಟ್ಟಿದ್ಯಾ? ಹಾಗಾದ್ರೆ ಇದಕ್ಕೀಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ಲೇಬೇಕಲ್ಲ. ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್ ರಿಪೋರ್ಟ್ ಬಂದಿರುತ್ತೆ. ನಾನು ಇದನ್ನ ಹೇಗೆ ಎದುರಿಸ್ತೀನಿ? ಮೊನ್ನೆ ಪ್ರೊಟೆಸ್ಟ್ ಆಯ್ತಲ್ಲ ಫಾರ್ ಎಕ್ಸಾಂಪಲ್,
ಬೀದಿಗಿಳಿದು ಇಡಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ರಾಜಕಾರಣ ಅಂತ ಹೋರಾಟ ಮಾಡಿದ್ರು. ಆ ರೀತಿ ನಮ್ಮ ಮುಂದಿನ ನಡೆ ಏನು, ನಮ್ಮ ಪ್ಲಾನ್ ಏನಿದೆ, ಅವರ ಪ್ಲಾನ್ಗೆ ನಾವು ಹೇಗೆ ಕೌಂಟರ್ ಕೊಡಬಲ್ಲೆವು ಅನ್ನೋ ರೀತಿಯಲ್ಲಿ ಬಿಜೆಪಿ ವಿರುದ್ಧ ಮತ್ತು ಇಡಿ ಕಾರ್ಯಾಚರಣೆಯ ವಿರುದ್ಧ ಯಾವ್ಯಾವ ರೀತಿಯಲ್ಲಿ ಮುಂದಿನ ನಡೆ ಇರುತ್ತೆ ಅನ್ನುವ ರಿಪೋರ್ಟ್ ಅನ್ನು ಹೈಕಮಾಂಡ್ಗೆ ಕೊಟ್ಟು ಬರಬೇಕಾಗತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.